ಜಗತ್ ಪ್ರಸಿದ್ಧ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಈ ಒಂದು ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಈಗ ನಾವೇನು ನೋಡ್ಲಿಕ್ಕೆ ಬಂದೀವಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಮಗೆ ಆಶ್ಚರ್ಯ ಆಗ್ಯದ. ಏನು ಅಂದರೆ ಎಂಥ ರೀತಿ ಇದು ಯಾವ ರೀತಿಯಾಗಿ ಕಟ್ಟಿದ್ರು. ವಿದ್ಯಾರ್ಥಿಗಳೆಲ್ಲ ನೀವೆಲ್ಲ ಬಂದ ಕೂಡಲೇ ಏನು ಕೇಳಿದ್ರಿ, ಸರ್ ಇದು ಕಟ್ಟಬೇಕಾದ್ರೆ ಹೆಂಗೆ ಕಟ್ಟಿದ್ರು, ಎಷ್ಟು ವರ್ಷ ಕಟ್ಟಿದ್ರು, ಯಾವುದರಿಂದ ಕಟ್ಟಿದ್ರು, ಹೆಂಗೆ ಕಟ್ಟಿದ್ರು ಇದು ಅನ್ನುವಂಥ ಪ್ರಶ್ನೆ ನೀವು ಕೇಳಿದಾಗ ಕೆಳಗೆ ಗ್ಯಾಲರಿಯಲ್ಲಿ ಅದ್ರ ಉತ್ತರ ಸಿಕ್ಕಿತ್ತು ನಮ್ಗೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಯಾವ ರೀತಿ ಕಟ್ಟಿದ್ರು ಅಂದ್ರೆ ಪ್ರಾರಂಭದಾಗ ನಮಗೆ ಹೆಂಗೆ ಸಿಗುತ್ತೆ ಅಂದ್ರೆ ಒಂದು ಕ್ಷಣ ಇಲ್ಲಿ ನೋಡ್ರಿ ನೀವು, ಇದು ಪ್ರಪ್ರಥಮ ಬಾರಿಗೆ ಒಂದು ನರ್ಮದಾ ನದಿಯ ದಂಡೆಯ ಮೇಲೆ ಒಂದು ಬಂಡಿ ಇತ್ತು. ಈ ಬಂಡಿ ಈ ಮಧ್ಯದಲ್ಲಿರುವಂಥ ಒಂದು ಗುಡ್ಡ ಟೈಪ್ ಇತ್ತಿದ್ದು, ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಅಂದ್ರೆ ಇದೇ ಒಂದು ಜಾಗದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರ ಮಾಡಿದರು ಪ್ರಾರಂಭದಲ್ಲಿ. ಅದಾದ ನಂತರ ಆ ಬಂಡಿಯನ್ನು ಕಡಿದು ಈ ಥರವಾಗಿ ಏನು ಮಾಡಿದ್ರು, ಈಗ ನಾವು ನೋಡ್ತಾ ಇದ್ದೀವಲ್ಲ ಮೇಲ್ಗಡೆ ಆ ಜಾಗವನ್ನು ಮಾಡಿದ್ರು. ಇದು ನರ್ಮದಾ ನದಿಯ ಮಧ್ಯದಲ್ಲಿರುವಂಥ ಒಂದು ಬಂಡೆಯಾಗಿತ್ತು. ಈ ಥರ ಒಂದು ಗುಡ್ಡದ ಟೈಪ್ ಇತ್ತು. ಅದನ್ನೇನು ಮಾಡಿದ್ರು ಪ್ರಾರಂಭದಲ್ಲಿ ಬೇಸಿಕ್ ಆಗಿ ಈ ಥರ ರೆಡಿ ಮಾಡಿದರು. ಅದನ್ನೆಲ್ಲವನ್ನ ರೆಡಿ ಮಾಡಿ ಕಟ್ಟಡವನ್ನು ಮಾಡಬೇಕು ಅಂತ. ಅನಂತರ ಅದೇ ನಾವೇನು 2 ಅಂತಸ್ತುಗಳ ಗ್ಯಾಲರಿಯನ್ನು ನೋಡಿದಿವಲ್ಲ, ಆ ಗ್ಯಾಲರಿಯನ್ನು ಪ್ರಾರಂಭದಲ್ಲಿ ನಿರ್ಮಾಣ ಮಾಡಿದರು. ಅಂದರೆ ಬೇಸಿಮ್ಟಾಗಿ ಬಂದೋಬಸ್ತಾಗಿ ಯಾವುದೇ ಕಾರಣಕ್ಕೂ ಕೂಡ ಇದು ಸ್ಟ್ಯಾಚ್ಯೂ ಯಾಕಂದ್ರೆ ಜಗತ್ ಪ್ರಸಿದ್ಧ ಆಗಬೇಕಾಗ್ಯದ, ಜಗತ್ತಿನ ಅತಿ ದೊಡ್ಡದಾದ ಆಗಬೇಕಾಗ್ಯದ ಅಂತಂದ್ರೆ ಅದೇ ರೀತಿಯಾಗಿ ಕೆಳಗಿನ ಬೇಸಿಮ್ಟ್ ಅಷ್ಟೇ ಮುಖ್ಯ ಆಗಿರಬೇಕು ಅಂತ 3 ಅಂತಸ್ತಿನ ಬೇಸಿಮ್ಟ್ಗಳ ಕಟ್ಟಡ ಮಾಡಿ ಇದು ಸಂಪೂರ್ಣವಾಗಿ ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು ಅಂತ ಎಲ್ಲ ಪ್ರಾರಂಭದಲ್ಲಿ ಬೇಸಿಮ್ಟ್ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಗೆ ಬಂದರು. ಇದು ನಾವೇನು ನೋಡ್ತಾ ಇದ್ದೀವಲ್ಲ, ನೋಡುವಂಥ ಸಂದರ್ಭದಲ್ಲಿ ಈ 2 ಕಟ್ಟಡಗಳಲ್ಲಿ 2 ಕಾಲಮ್ ಟೈಪ್ ಹಾಕಿ ಅದನ್ನು ಎತ್ತರವಾಗಿ ಒಂದು ಬೋರ್ಡ್ ಮಾಡ್ತೀವಲ್ಲ, ಆ ಥರದ ಬೋರ್ಡನ್ನು ಎಷ್ಟು ಅಡಿ ಮಾಡಬೇಕು ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನೀಲನಕ್ಷ ತಯಾರಾಗಿತ್ತು, ಅದರ ಪ್ರಕಾರ ಆಗಿ ಮಾಡಿದರು. ಅದಾದ ನಂತರ 2 ಕಾಲಿನ ತೊಡಿಗಳು ಇವು ನಾವೇನು ನೋಡ್ತೀವಲ್ಲ, ಇದು ಈ ತೊಡಿಗಳಿಗೆ ಬೇಕಾದಂತಹ ಒಂದು ಸ್ಟ್ಯಾಚ್ಯೂ ನಿರ್ಮಾಣವಾಯಿತು. ಅದಾದ ನಂತರ ತೊಡಿಯಾಗಿಂದ ನಂತರ ದೇಹದ ಅರ್ಧ ಭಾಗದಲ್ಲಿ ಮಾತ್ರ ಈ ಒಂದು ಏನಾಯಿತು ಸ್ಟ್ಯಾಚ್ಯೂ ಆಫ್ ನಿರ್ಮಾಣ ಆಯಿತು. ಆ ಥರದ ಗ್ಯಾಲರಿಗಳನ್ನು ಕಟ್ಟುತ್ತಾ ಹೋದ್ರು. ಪ್ರಾರಂಭದಲ್ಲಿ ಇಷ್ಟೆಲ್ಲ ಮಾಡ್ಕೋತ ಬಂದು ಏನು ಮಾಡಿದ್ರು ನೆಕ್ಸ್ಟ್ ಅಂದರೆ ಕಾಲಲ್ಲಿಂದ ಹಿಡ್ಕೊಂಡು ಈ ಒಂದು ಕುತ್ತಿಗೆವರೆಗೂ ಅಂದರೆ ದೇಹದ ಅರ್ಧ ಭಾಗ ಮುಗಿಸ್ಬೇಕು ಅಂತ ತಿಳ್ಕೊಂಡು ಇಷ್ಟೆಲ್ಲ ಮಾಡ್ಕೋತ ಬಂದು ಕೆಳಗಡೆ ಏನು ಮಾಡಿದ್ರು, ಈ ಒಂದು ಕಾಲಿನ ಕೆಳಗಡೆಯನ್ನು ಪೂರ್ಣವನ್ನುಗೊಳಿಸಿ ಅದಾದ ನಂತರ ಅಂದರೆ ಪ್ರಾರಂಭದಲ್ಲಿ ಕಾಲಿನಿಂದ ಕೂಡ ಮೊದಲು ಕುತ್ತಿಗೆ ತನೂ ಕೂಡ ಕಾಲಂ ಪ್ರಕಾರವಾಗಿ ಕಟ್ಕೋತ ಹೋಗಿ ಆನಂತರ ಒಂದೊಂದು ಸ್ಟ್ರಕ್ಚರ್ಗಳನ್ನು ನಿರ್ಮಾಣ ಮಾಡಿರುವಂಥ ಗ್ಯಾಲರಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಗ್ಯಾಲರಿಯಾಗಿಂದ ನೆಕ್ಸ್ಟು ಇಡೀ ದೇಹದ ಅರ್ಧ ಭಾಗದಲ್ಲಿ 2 ಕೈ 2 ಕಾಲುಗಳು ನಿರ್ಮಾಣ ಆಗ್ಯದ. ಇನ್ನು ಪಾದ ಮಾತ್ರ ನಿರ್ಮಾಣ ಆಗಿಲ್ಲ ಈ ಗ್ಯಾಲರಿಯಲ್ಲಿ. ಇಲ್ಲಿ ನೆಕ್ಸ್ಟ್ ಏನು ಮಾಡಿದ್ರು, ಪಾದಕ್ಕಿನ ಮುಂಚಿತವಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಶರ್ಟಿನ ಅರ್ಧ ಭಾಗವನ್ನು ಈ ಒಂದು ಗ್ಯಾಲರಿಯಲ್ಲಿ ನಿರ್ಮಾಣ ಮಾಡಿ ಈ ಗ್ಯಾಲರಿಯಲ್ಲಿ ಹೆಂಗೆ ಮಾಡಿದ್ರು ಅಂದ್ರೆ ಇಡೀ ದೇಹದಲ್ಲಿರುವಂಥ ಅರ್ಧ ಭಾಗವನ್ನು ಅಂದರೆ ಅವ್ರ ಶಾಲ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಮತ್ತು ಅವರು ಹಾಕ್ಕೊಳ್ಳಿರುವಂಥ ಪಂಚೆ ಇಷ್ಟೆಲ್ಲ ನಿರ್ಮಾಣ ಮಾಡಿ ಕೊನೆಗೆ ನಾವೇನು ನೋಡ್ತಾ ಇದ್ದೀವಲ್ಲ, ಇದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಸ್ಟ್ಯಾಚ್ಯೂ ಇದು ನಿರ್ಮಾಣ ಆಯಿತು. ಇದು ಜಗತ್ ಪ್ರಸಿದ್ಧ ಹೆಂಗಾಯಿತು, ಯಾವ ರೀತಿಯಾಗಿದೆ ಜಗತ್ ಪ್ರಸಿದ್ಧ ಆಯಿತು ಅಷ್ಟೇ ಅಲ್ಲ, ಜಗತ್ತಿನ ಅತಿ ದೊಡ್ಡದು ಇದೆಯೇ ಯಾಕಾದ, ಇದಕ್ಕಿಂತ ಮೊದಲು ಯಾವುದರ ಇತ್ತು ಅನ್ನುವಂಥ ಪ್ರಶ್ನೆ ನಿಮಗೆ ಎದುರಾಗುತ್ತೆ ಸಹಜವಾಗಿ. ಅದಕ್ಕೂ ಕೂಡ ಉತ್ತರ ಇದೇ ಒಂದು ಗ್ಯಾಲರಿಯಲ್ಲಿ ತೋರಿಸ್ಯಾರ. ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಟ್ಟು ಕೇಳ್ರಿ ವಿದ್ಯಾರ್ಥಿಗಳೇ. ನಾವೀಗ ಯಾವ ರೀತಿಯಾಗಿ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿ ಇಡೀ ಜಗತ್ತಿನಲ್ಲಿ ಭಾರತದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಸ್ಟ್ಯಾಚ್ಯೂವೇ ಇಡೀ ಜಗತ್ತಿನಲ್ಲಿ ಮಾಡಲಿಕ್ಕೆ ಹೆಂಗೆ ಕಾರಣ ಆಯಿತು ಅಂತ ನಮ್ಗೆ ಗೊತ್ತಾಯಿತು. ಆದರೆ ನಮಗೇನು ಇನ್ನು ಅಂತಂದ್ರೆ ಇದಕ್ಕಿಂತ ಮೊದಲು ಯಾವುದಿತ್ತು ಅಂತಂದ್ರೆ ಈ ಸದ್ದ ಭಾರತದ ನರ್ಮದಾ ನದಿಯ ದಂಡೆಯ ಮೇಲೆ ಸರ್ದಾರ್ ಸರೋವರ ಈಗೇನು ನಾವು ನೋಡಿವಲ್ಲ, ಆ ಸರ್ದಾರ್ ಸರೋವರದ ಮುಂಭಾಗದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಿರ್ಮಾಣ ಆಗ್ಯದ. ಇದು 182 ಮೀಟರ್ ಎತ್ತರದಲ್ಲಿ ಅದ. ಈ ಸದ್ದು ಜಗತ್ತಿನಲ್ಲಿ ಅದರಷ್ಟು ದೊಡ್ಡದಾದಂಥ ಸ್ಟ್ಯಾಚ್ಯೂ ಯಾವುದೂ ಇಲ್ಲ. ಹಾಗಾದ್ರೆ ನಮ್ಮ ಪ್ರಶ್ನೆ ಏನಾಗಬೇಕಾಗ್ಯದ, ಇದಕ್ಕಿಂತ ಮೊದಲು ಯಾವುದಿತ್ತು, ಇದು ಮಾಡಬೇಕಾದ್ರೆ ಮೊದಲು ಒಂದು ಯಾವುದಾರ ಇರಬೇಕಲ್ಲ ಅಂತ ನಮಗೆ ಕಲ್ಪನೆಗೆ ಬಂದಾಗ ಮುಂಚೆ ಯಾವ ದೇಶದಿತ್ತು ಅಂತಂದರೆ ಚೀನಾ ದೇಶದಲ್ಲಿ ಬುದ್ಧನ ಒಂದು ಪ್ರತಿಮೆ ಮೊದಲು ಇತ್ತು. ಇದು 150 ಮೀಟರ್ ಎತ್ತರ, ಇಲ್ಲೇನು ಮೀಟರ್ ಕೊಟ್ಟಿದಾರಲ್ಲ ಈ ಮೀಟರ್ ನೇರವಾಗಿ 150 ಮೀಟರ್ ಎತ್ತರವಾಗಿರುವಂಥ ಒಂದು ಬುದ್ಧನ ಪ್ರತಿಮೆ 2ನೇ ಸ್ಥಾನದಲ್ಲಿದೆ. ಈ ಸದ್ದಾದರೂ ಕೂಡ ಇನ್ನು 3ನೇ ಸ್ಥಾನದ ಜಪಾನದಲ್ಲಿರುವಂಥ ಈ ಒಂದು ಸ್ಟ್ಯಾಚ್ಯೂ ನಮ್ಮಿಂದ ಕಾಣ್ತಾ ಇದೆಯಲ್ಲ, ಇದು ಸ್ಟ್ಯಾಚ್ಯೂ ಇದೆ. ಇದು ಎಷ್ಟು ಮೀಟರ್ ಇದೆ ಅಂತ ನಾವು ನೋಡಿದಾಗ 120 ಮೀಟರ್ ಎತ್ತರವಾಗ್ಯದ. ಈ ಸದ್ಯ ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿ ಈ ಒಂದು ಜಪಾನದ ಸ್ಟ್ಯಾಚ್ಯೂ ಅದ. 4ನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಎನ್ನುವಂಥದ್ದು, ಅಮೇರಿಕಾದಲ್ಲಿರುವಂಥ ಸ್ಟ್ಯಾಚ್ಯೂ 4ನೇ ಸ್ಥಾನದಲ್ಲಿ ಅದ. 5ನೇ ಸ್ಥಾನದಲ್ಲಿ ರಷ್ಯಾದಲ್ಲಿರುವಂಥ
ಇರುವಂಥ ಸ್ಟ್ಯಾಚ್ಯೂ 5ನೇ ಸ್ಥಾನದಲ್ಲಿ ಅದ. 6ನೇ ಸ್ಥಾನದಲ್ಲಿ ಬ್ರೆಜಿಲ್ದಿರುವಂತಹ ಒಂದು ಸ್ಟ್ಯಾಚ್ಯೂ 6ನೇ ಸ್ಥಾನದಲ್ಲಿ ಅದ. ಭಾರತದಲ್ಲಿರುವಂಥ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಸ್ಟ್ಯಾಚ್ಯೂ. ಈಗ ನೀವೇನು ನೋಡಿದ್ರಲ್ಲ, ಈಗ ಇದು ಜಗತ್ತಿನ ಅತಿ ದೊಡ್ಡದಾದ ಸ್ಟ್ಯಾಚ್ಯೂ ಯಾವ ದೇಶದಲ್ಲಿ ಅದ ಅಂದ್ರೆ ಭಾರತದಲ್ಲಿ ಅದ. ಇಷ್ಟು ಗ್ಯಾಲರಿಯನ್ನು ತಿಳ್ಕೊಂಡು ಮುಂದೆ ಏನೇನದ ನೋಡ್ಕೊಂಡು ಬರೋಣ.